ವಿಶೇಷವಾಗಿ ಮಾಧ್ಯಮದವರು ಕೂಡ ತಾವೆಲ್ಲ ಪತ್ರಿಕಾ ಮಾಧ್ಯಮ ನಮ್ಮ ಕರ್ನಾಟಕ ರಾಜ್ಯ ಎಲ್ಲರನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರು ಇವತ್ತು ಗದಗಿನ ಒಂದು ಹೋರಾಟಕ್ಕೆ ಹೋಗ್ಬೇಕಾಗಿತ್ತು, ಸಮಾಜದ ಹೋರಾಟಕ್ಕೆ. ಅದನ್ನ ಜೊತೆಗೆ ಜನಸಾಮಾನ್ಯರ ಜೊತೆಗೆ ಮಠಗಳು ಯಾವತ್ತೂ ಜೊತೆಗೆ ಬಿಜಿ ಶೆಡ್ಯೂಲ್ ನಲ್ಲಿ ಇವತ್ತು ಅವ್ರದ್ದು ನಮ್ಮ ಪೂಜ್ಯರದು ಗದಗಿಗಳಿಗೆ ನಾವೆಲ್ಲ ಎಲ್ಲ ಹಿಂದೂ ಸಮಾಜದ ನಮ್ಮ ಹಿಂದೂ ಭಕ್ತರು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ರೈತ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತರ ಆಸ್ತಿ ಕಬಳಿ ಅಂತಕ್ಕಂಥವ್ರು ಸೈಡಿಗೆ ಬಲಭಾಗದಲ್ಲಿ ನಿಂತಿರ್ತಕ್ಕಂಥ ಎಲ್ಲ ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಮಲ್ಲಿಕಾರ್ಜುನ ಅವರೇ ಮಾಜಿ ವಿಧಾನಸಭೆ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಹಿಂದೂ ಏನು ನಾವು ಹೋರಾಟವನ್ನು ಮಾಡದೇ ಇದ್ರೆ ಖಂಡಿತವಾಗಲೂ ಒಂದಲ್ಲ ಒಂದು ದಿವಸ ಬಿಜೆಪಿ ಬಡವಣಿ ಆಸ್ತಿ ದಾಖಲೆಗಳನ್ನು ನಾವು ರೈತರ ಜಮೀನುಗಳಿಗೆಲ್ಲ ಕಣ್ಣು ಹಾಕಿದ್ದಾರೆ ಯಾರು? ನಮ್ಮ ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಸರ್ಕಾರ ಇರೋದ್ರಿಂದ ನಮ್ಮ ಭೂಮಿ ಮೇಲೆ ಕಣ್ಣಾಕಿದೆ. ಫಸ್ಟ್ ನಮ್ಮ ರಾಮ ಮಂದಿರದ ಮೇಲೆ ಕಣ್ಣಾಕಿರೋದು, ನಮ್ಮ ಮೋದಿನ ಬಿಡ್ಲಿಲ್ಲ ಅಂದ್ಮೇಲೆ ಈಗೇನಾದ್ರು ನಮ್ಮ ಸರ್ಕಾರದವರೇನಾದ್ರು ನಮ್ಮ ರೈತರ ಭೂಮಿ ಮೇಲೆ ಮತ್ತೆ ನಮ್ಮ ಯಾವ್ದಾದ್ರು ಮಠ ಮಾದವರ ಮೇಲೆ ಏನಾದ್ರು ಕಣ್ಣಾಕಿದ್ರೆ ನಾವು ಬಿಡ್ತೀವಿ, ಅದು ಕಲ್ಕಿಂತ ಹಾಕ್ಬಿಡ್ತೀವಿ. ಅದಕ್ಕೆಲ್ಲರೂ ತಾವೆಲ್ಲ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ಹಿಂದೂಗಳು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಘೋಷಣೆಯಿಂದ ನಾವೆಲ್ಲ ಮುನ್ನುಗ್ಗೋಣ. ಅದರಿಂದ ತಾವೆಲ್ಲರೂ ಸಹಕಾರ ಮಾಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ ಪಿಜೆ ಎಕ್ಸ್ಟೆನ್ಷನ್ ಪೂರ್ತಿ ಬಡಾವಣೆನೆ ವಕ್ಫ್ ಆಸ್ತಿ ಅಂತ ಹೇಳಿದ್ರೆ ಅವ್ರು ಯಾರು ಅಪ್ಪಂದ ಅದು ಎಲ್ಲಿಂದ ಬಂದಿದ್ದಾರೆ? ಅವರು ಮುಸ್ಲಿಮರು ಎಲ್ಲ ಮುಸ್ಲಿಮ್ಗಳು ಬಂದು ನಮ್ಮ ಭಾರತ ದೇಶದಲ್ಲಿ ಇರೋರು, ಅವ್ರಿಗೆ ಯಾಕೆ ಬಿಟ್ಕೊಡ್ಬೇಕು? ಅವ್ರಿಗೇನ್ ಬಿಟ್ಕೊಡೋ ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ನೀವೆಲ್ಲರೂ ಒಗ್ಗಟ್ಟಿನಿಂದ ನೀವೆಲ್ಲ ಮುಂದೆ ಹೋಗ್ತಿದ್ರೆ ನಿಮ್ಮ ಹಿಂದೆ ನಾವು ಇದ್ದೇವೆ. ನಾವು ಮುಂದೆಲ್ಲ ನೀವು ಮುಂದೆ, ನಿಮ್ಮ ಮುಂದೆ ನಾವು ಹಿಂದೆ ಅಂತ ಹೇಳಿ ನಾವೆಲ್ಲ ಒಗ್ಗಟ್ಟಿನಿಂದ ಬರ್ತೇನೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ ಯಾರಿಗೆ ಒಂದು ಅನ್ಯಾಯ ಆದ್ರೂ ಅನ್ಯಾಯಕ್ಕೆ ನಾವೆಲ್ಲ ಎದೆಗುಂದರೆ ಅವರಿಗೆ ಅನ್ಯಾಯ ಆಗದ ರೀತಿ ನಾವು ನೋಡ್ಕೋಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಅಂತ ನಾವೆಲ್ಲ ತಿಳ್ಕೋಬೇಕಾಗುತ್ತೆ. ಅಕ್ಕದ ಮನೆ ಪಕ್ಕದ ಮನೆ ಅವರೆಲ್ಲರೂ ನೋವು ಅನುಭವಿಸ್ತಿದ್ರೆ ಅದು ನಮಗೆ ನೋವಾಗಿದೆ ಅನ್ನೋ ಭಾವನೆ ನಮ್ಮೆಲ್ಲರಲ್ಲಿ ಇರ್ಬೇಕಾಗುತ್ತೆ. ತಾವೆಲ್ಲರೂ ಅದನ್ನ ಒಮ್ಮತದಿಂದ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ತಮ್ಮಲ್ಲೆಲ್ಲರನ್ನು ಕೇಳ್ಕೊಳ್ತಿದ್ದೀನಿ. ಧ್ವಂಸ ಮಾಡಿ ಅಲ್ಲಿರೋ ಆಸ್ತಿ ಹಣ ಎಲ್ಲ ತಂದು ಎಲ್ಲರೂ ಹಂಚುತ್ತೀವಿ ಮುಸ್ಲಿಮರಿಗೆ ಅಂತ ಹೇಳೋರು. ಯಾರಪ್ಪನ ಆಸ್ತಿ ಅಂತ ಅವ್ರು ಹಂಚುತ್ತಾರೆ? ಅದನ್ನೆಲ್ಲ ಹಂಚಿ ಇಬ್ಬರು ಮಕ್ಕಳು ಇದ್ರೆ ಸ್ವಲ್ಪ ಸ್ವಲ್ಪ ಆಸ್ತಿ ಬರುತ್ತಂತೆ, ಅದೇ ಜಾಸ್ತಿ ಜನ ಇದ್ರೆ ಜಾಸ್ತಿ ಆಸ್ತಿ ಅವರಿಗೆ ಜಾಸ್ತಿ ಹೋಗುತ್ತಂತೆ. ಆ ರೀತಿ ಒಗ್ಗಟ್ಟಿನಿಂದ ಅವ್ರು ಇದ್ದಾರೆ ಅಂದ್ರೆ ನಾವ್ಯಾಕೆ ನಮ್ಮ ಹಕ್ಕನ್ನ ನಾವ್ಯಾಕೆ ಬಿಟ್ಕೊಡ್ಬೇಕು? ನಾವೆಲ್ಲ ಒಗ್ಗಟ್ಟಾಗೋಣ. ನಾವೆಲ್ಲ ನಿಮ್ಮೆಲ್ಲರೂ ಸದಸ್ಯನಾಗಿರ್ತಕ್ಕಂಥದ್ದು ಅಲ್ಲೇನೋ 4 ಎಕರೆ 13 ಗುಂಟೆ ಭೂಮಿ ಇದು ವಕ್ಫ್ ಆಸ್ತಿಗೆ ಸೇರಿರ್ತಕ್ಕಂಥದ್ದನ್ನ ಕಳೆದ 1 ತಿಂಗಳಿಂದ ಬಂದಿರತಕ್ಕಂಥದ್ದನ್ನ ಗಮನಿಸಿದ್ರೆ ಈ ಹಿಂದೆ ಅದರ ಮೂಲ ದಾಖಲೆ ಟಿಪ್ಪಣಿಗಳನ್ನ ನೋಡಿದಂತ ಸಂದರ್ಭದಲ್ಲಿ ಆ ಏನು 4 ಎಕರೆ 13 ಗುಂಟೆ ಸಿದ್ದಪ್ಪ ಬಿನ್ ಸಿದ್ದಪ್ಪ ಅನ್ನೋ ಹೆಸರಿನಲ್ಲಿ ಇರ್ತಕ್ಕಂಥದ್ದು ಇದು 1928ನೇ ಇಸ್ವಿಗಿಂತ ಮುಂಚಿತವಾಗಿ ಅವ್ರ ಹೆಸರಿನಲ್ಲಿ ಇರ್ತಾ ಇರ್ತಕ್ಕಂಥದ್ದು. ಇದು 1928ರಲ್ಲಿ ಇದು ಸರ್ವೆ ನಂಬರ್ 53 ಅಂತೇಳಿ ಅದು ಬದಲಾವಣೆ ಆಗಿರ್ತಕ್ಕಂಥದ್ದು. ಅದಾದ ನಂತರ ಮುನ್ಸಿಪಾಲಿಟಿಯವರು 1956-57ನೇ ಇಸ್ವಿನಲ್ಲಿ ಆ ಭೂಮಿಯನ್ನ ಮುನ್ಸಿಪಾಲಿಟಿಗೆ ನಿವೇಶನ ಮಾಡ್ಲಿಕ್ಕಾಗಿ ತಗೊಂಡಿರ್ತಕ್ಕಂಥದ್ದು. ಅದಾದ ನಂತರ ಏನು ಈ ಟಿಪ್ಪಣಿಗಳಲ್ಲಿ ಇದೆ ಅಂತೇಳಿ ಮೊನ್ನೆ ದಿವಸ ಅಲ್ಲಿ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಏನು ತಹಸೀಲ್ದಾರ್ ಅವರು, ADL ಅವರು, ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದು ಇಲ್ಲ ಇದು 53 ಅಲ್ಲ ಇದು 48 ಅನ್ನೋ ಮಾತನ್ನ ಅವರು ನಿಶಾಂಕದಲ್ಲಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಏನು ಅಲ್ಲಿರ್ತಕ್ಕಂಥ ಆ ವಕ್ಫ್ ಬೋರ್ಡ್ಗೆ ಏನ್ 4 ಎಕರೆ 13 ಗುಂಟೆ ಸೇರಿರ್ತಕ್ಕಂಥ ಎಲ್ಲ ಆ ಮನೆಯ ಮತ್ತು ನಿವೇಶನದವರು ಅಲ್ಲಿ ಬಂದಂತ ಸಂದರ್ಭದಲ್ಲಿ
ಆ ದೃಢ ಅಧ್ಯಕ್ಷರು ಸಹಿತ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರೂ ಸಹಿತ ಆಶ್ವಾಸನೆಯನ್ನ ಕೊಡ್ತಾರೆ. ಇನ್ನ 2-3 ದಿನದಲ್ಲಿ ಏನು ಸರ್ವೆ ನಂಬರ್ 53 ಅಂತೇಳಿ ವಕ್ಫಿಗೆ ಸೇರಿದೆ, ಇದನ್ನ ತತ್ಕ್ಷಣವಾಗಿ ನಾವು ಇದನ್ನ ಸರ್ವೆ ನಂಬರ್ 48 ಅಂತೇಳಿ ಆ ಎಲ್ಲಾ ದಾಖಲೆಗಳನ್ನ ನಿಮಗೆ ಕೊಡ್ತೀವಿ ಅಂತೇಳಿ ಅಲ್ಲಿರ್ತಕ್ಕಂಥ ಜನರಿಗೆ ಮಂಕುಬೂದಿ ಹಚ್ಚಿರ್ತಕ್ಕಂಥದ್ದು. ಇದು ಕಳೆದ ಶುಕ್ರವಾರ ಅಲ್ಲಿ ಸಭೆ ನಡೆದಂತ ಸಂದರ್ಭದಲ್ಲಿ 2-3 ದಿನ ಸಮಯವನ್ನ ತಗೊಂಡು ಇವತ್ತಿಗೆ 8 ದಿವಸ ಆದರೂ ಕೂಡ ಅವ್ರಿಗೆ ಅಲ್ಲಿರ್ತಕ್ಕಂಥ ಮನೆಯವರಿಗೆ ನಿವೇಶನದಾರರಿಗೆ ಯಾವುದೂ ಕೂಡ ಆ ಡಾಕ್ಯುಮೆಂಟ್ ಅನ್ನ ಕೊಡದೇ ಇರತಕ್ಕಂಥದ್ದು. ಇದ್ರ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರದವರು ಜನರಿಗೆ ಮಂಕುಬೂದಿ ಎರಸ್ತಾನೆ ಇಲ್ಲಿವರೆಗೂ ಬಂದಿರತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ಸುಮಂತ ಈ ಭ್ರಷ್ಟಾಚಾರಗಳು ಎಳೆಯಾಗಿ ಗಂಟೆ ಒಂದು ಭ್ರಷ್ಟಾಚಾರವನ್ನು ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡದೇನೆ ಇವತ್ತು ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇವತ್ತು ದಾವಣಗೆರೆ ಮಧ್ಯಭಾಗವಾಗಿರ್ತಕ್ಕಂಥ ಬಿಜೆಪಿ ಬೆಳವಣಿಗೆ ಕೂಡ ಬಂದಿರತಕ್ಕಂಥದ್ದು. ಇದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಸುಮ್ಮನೆ ಕೂರೋದಿಲ್ಲ. ಬರುವಂತ ದಿನದಲ್ಲಿ ರೈತರಿಗೆ, ಮಠಮಾನ್ಯರಿಗೆ, ದೀನದಲಿತರಿಗೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಈ ಜಿಲ್ಲೆಯ ಸಚಿವರು ಅವರು ಜನಗಳನ್ನ ಆಳಿಸ್ತಕ್ಕಂಥದ್ದು, ಜನರ ಆಕ್ರೋಶವನ್ನ ಎದುರಿಸಕ್ಕಾಗದೇನೆ ತಮ್ಮ ಹಿಂಬಾಲಕರ ಮೂಲಕ ನಾಗರಿಕರ ಸಭೆಯನ್ನು ನಡೆಸ್ತಕ್ಕಂಥದ್ದು ಮಾಡಿದ್ದಾರೆ. ನೇರವಾಗಿ ಜನಗಳನ್ನ ಮಾತನಾಡಿಸ್ತಕ್ಕಂಥದ್ದು, ಅವರ ಆಹ್ವಾನವನ್ನು ಸ್ವೀಕರಿಸ್ತಕ್ಕಂಥದ್ದು, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿಲ್ಲ. ಜನರ ಆಕ್ರೋಶಕ್ಕೆ ಬಲಿಯಾಗಬೇಕಂತದ್ದು ಪಲಾಯನವಾದವನ್ನ ಅವರು ಅನುಸರಿಸ್ತಾ ಇದ್ದಾರೆ. ಮತ್ತೆ ರಾಜ್ಯ ಸರ್ಕಾರವು ಕೂಡ ನಾವು ನೋಟಿಸ್ ಅನ್ನು ಹಿಂಪಡೆದಿದ್ದೇವೆ ಅಂತಂದು ಹೇಳ್ತಾ ಇರ್ತಕ್ಕಂಥದ್ದು. ನೋಟಿಸ್ ಅನ್ನು ಹಿಂಪಡೆದ್ರೆ ಇದು ಸಮಸ್ಯೆ ಸಾಲ್ವ್ ಆಗಲ್ಲ. ರಾಜ್ಯದ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನ ಆಗಬೇಕು. ಅಲ್ಲಿ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಏನು ವಕ್ಫ್ ಅಂತ ನಮೂದಾಗಿದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಿದೀವಿ ಅಂತಂದು ಸರ್ಕಾರದ ಆದೇಶ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಆ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತಕ್ಷಣ ಸಚಿವ ಸಂಪುಟದ ಸಭೆಯಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸಿ ಏನು ಅಕ್ರಮವಾಗಿ ಮತ್ತೆ ಅನ್ಯಾಯವಾಗಿ ವಕ್ಫ್ ಅಂತಂದೇನು ಯಾರ್ಯಾರ ದಾಖಲೆಗಳಲ್ಲಿ ನಮೂದಾಗಿದೆಯೋ ಅದನ್ನ ರದ್ದುಪಡಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸಚಿವ ಸಂಪುಟ ಮಾಡಬೇಕು. ಆವಾಗ ಮಾತ್ರ ಈ ಸಮಸ್ಯೆಗೆ ಒಂದು ತಿಲಾಂಜಲಿಯನ್ನು ಕೊಟ್ಟಂಗೆ ಆಗ್ತದೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ನನಗೂ ಕೂಡ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಹೋಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ತಾಯಿಗೆ ಅವ್ರ ಅಕ್ಕಗೆ ಏನು ಇದೇ ರೀತಿ ಮುಂದುವರೆದ್ರೆ ಇಡೀ ಸಮಾಜದ ಕೆಲಸ ಇವತ್ತು ಇಲ್ಲಿ ದೇವಸ್ಥಾನಗಳಿದ್ವು, ಮಠ ಮಂದಿರಗಳಿದ್ವು, ಆ ದೇವಸ್ಥಾನ ಮಠ ಮಂದಿರಗಳಲ್ಲಿ ಇವತ್ತು ವಕ್ಫ್ ಅಂತ ಹೇಳ್ತಾರೆ. ಹೇಗೆ ಆ ವಕ್ಫ್ನ ಭೂತ ಪೀಠ ಎಕ್ಸ್ಟೆನ್ಷನ್ಗೆ ಕಾಲಿಡ್ತು ಅವಾಗ ಸರ್ಕಾರದಿಂದಾನೇ ಆ ಬಡಾವಣೆಯನ್ನ ನಿರ್ಮಿಸಿರುವಂತದ್ದು, ಅದನ್ನು ಕೂಡ ವಕ್ಫ್ಗೆ ಸೇರಿಸುವಂತ ಪ್ರಯತ್ನ ವಕ್ಫ್ಗೆ ಸೇರಿಸಿರೋ. ಯಾಕೆಂದ್ರೆ ವಕ್ಫ್ ಕಾನೂನಲ್ಲಿ ಒಂದ್ಸಲಿ ವಕ್ಫ್ ಹೆಸರು ಬಂದ್ರೆ ಅದು ವಕ್ಫ್ ಕ್ರಿಮಿನಲ್ಗೆ ನಾವು ಹೋಗ್ಬೇಕು. ಯಾಕೆಂದ್ರೆ ನಾವು ಯಾವ್ದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಕೋರ್ಟ್ ಹೋಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಷ್ಟು ಸುಲಭ ಇಲ್ಲ. ಸರ್ಕಾರ ಮಾತ್ರ ಗೆಜೆಟ್ ನೋಟಿಫಿಕೇಶನ್ ಮಾಡಿ ತದರ ಮಾತ್ರ ಸಾಧ್ಯ ಐತಿ. ಇವತ್ತು ನಮ್ಮ ಬಿಜೆ ಸ್ಟೇಷನ್ ಬಂಧುಗಳಿಗೆ ಹೇಳ್ತೀನಿ, ಅಲ್ಲಿ ಅವತ್ತು ಅವ್ರು ಹೇಳಿದ್ನ ತಾವು ಬಹಳ ಸಮಾಧಾನದಾಗಿದ್ದೀರಿ. ನಿಜವಾಗ್ಲೂ ಅಷ್ಟು ಈಸಿ ಇಲ್ಲ. ನೀವು ಅಷ್ಟು ಹಗುರವಾಗಿ ಈ ವಕ್ಫ್ ಕಾನೂನನ್ನ ನೀವು ತಗೊಂಡ್ರಿ ಅಂತ ಹೇಳ್ತಾ, ಯಾಕೆ ಅಂದ್ರೆ ಇವತ್ತು ಇಲ್ಲಿನ ಜನಪ್ರತಿನಿಧಿಗಳು, ಉದಾಹರಣೆಗೆ ನಮ್ಮ ದಾವಣಗೆರೆ ಜನಪ್ರತಿನಿಧಿಗಳು ಎಲ್ಲ ಕಾಂಗ್ರೆಸ್ ಸರ್ಕಾರದವರೇ. ಒಂದೇ ಕುಟುಂಬದಲ್ಲಿ ಈ ಒಂದು ದಾವಣಗೆರೆಯ MP ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾರೆ, ಅವರ ಕ್ಷೇತ್ರದಲ್ಲೇ ಬಿಜೆ ಸೆಷನ್ ಬರ್ತಕ್ಕಂಥದ್ದು ಶಾಸಕರಿದ್ದಾರೆ. ಇವತ್ತು ರೈತರಿಗೆ ಇಷ್ಟೊಂದು ಅನ್ಯಾಯ ಆಗಿದ್ರು ಕೂಡ ಒಂದು ತುಟಿ ಪಿಟಿ ತಂದಿಲ್ಲ ಇದುವರೆಗೂ ಕೂಡ. ಯಾಕೆ? ಇವತ್ತು ಅವರು MP ಆಗಿರೋದಾಗಿರ್ಲಿ, ಶಾಸಕರಾಗಿರೋದಾಗಿರ್ಲಿ, ಅವ್ರ ಓಟಿಂದ ಅವ್ರನ್ನ ತುಷ್ಟೀಕರಣ ಮಾಡಕ್ಕೋಸ್ಕರ ಇವತ್ತು ಇದುವರೆಗೂ ಬಾಯಿ ತುಟಿ ಪಿಟಿ ಅಂತ ಹೇಳಿಲ್ಲ. ಇವತ್ತು ಜನ ಕಷ್ಟ ಅವ್ರಿಗೆ ಕಾಣ್ತಾ ಇಲ್ಲ. ಇಡೀ ಸರ್ಕಾರಕ್ಕೆ ರೈತರ ಒಂದು ಮೇಲೆ ಒಂದು ಕರುಣೆ ಇಲ್ಲ. ಈ ಸರ್ಕಾರಕ್ಕೆ ಏನಿದ್ರು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡೋದ್ರಲ್ಲೇ ವಿಜಯ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಂದಿದ್ದಾರೆ ಇವತ್ತು ನಾವೇನ್ ಸಾಂಕೇತಿಕವಾಗಿ ಹೋರಾಟ ಮಾಡಿದೀವಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಮುಂದಿನ ದಿನದಲ್ಲಿ ಇದಕ್ಕೇನು ಸರ್ಕಾರ ಬರ್ಲಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಅಂತ ತಮ್ಮ ಇಡೀ ದೇಶದ ಕಾಡ್ತಕ್ಕಂಥ ಪರಿಸ್ಥಿತಿ
ಇವತ್ತು ಹಿಂದೂಗಳಿಗೆ ಒದಗಿ ಬಂದಿದೆ ಅಂತಂದ್ರೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವಕ್ತ ಅಂತಕ್ಕಂಥ ನಮ್ಮ ಭೂಮಿಯಲ್ಲಿ ನಮ್ಮ ಭೂಮಿಯಲ್ಲಿ ವಕ್ಸನ್ನ ಸೇರಿಸಿ ಇವತ್ತು ಮೋಹಿನಿ ಬಂದಿದೆ, ವಸ್ತು ಬಂದಿದೆ ಅಂತಕ್ಕಂಥ ಅರಿವನ್ನ ನಾವು ನೀವೆಲ್ಲರೂ ಕೂಡ ಇವತ್ತು ದೇಶಾದ್ಯಂತ ಮಾತಾಡ್ತಕ್ಕಂಥ ಪರಿಸ್ಥಿತಿ ಒದಗಿ ಬಂದಿದೆ ಅಂತಕ್ಕಂಥದ್ದನ್ನ ನಾವೆಲ್ಲ ಹಿಂದೂಗಳಾಗಿ ನೆನಪನ್ನ ಮಾಡ್ಕೊಳ್ತಕ್ಕಂಥ ದಿನ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮೀಯ ಬಂಧುಗಳೇ, ನೀವು ಹಿಂದುತ್ವದಲ್ಲಿ ಹುಟ್ಟಿದ್ದೇ ಆಗಿದ್ದೆ, ಹಿಂದೂ ದೇಶದಲ್ಲಿ ಬದುಕಿದ್ದೇ ಆಗಿದ್ರೆ, ಹಿಂದುತ್ವವನ್ನು ಪಾಲಿಸಿದ್ದೇ ಆಗಿದ್ರೆ, ಈ ದೇಶದ ರಕ್ಷಣೆಗೋಸ್ಕರ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ, ಪ್ರತಿಯೊಬ್ಬ ಹಿಂದೂಗಳು ಕೂಡ, ಯಾವುದೇ ಪಕ್ಷ ಇಲ್ಲದೆ ಇದ್ರು ಕೂಡ ಪಕ್ಷ ಭೇದವನ್ನು ಮರೆತು ಹಿಂದೂಗಳಿಗೋಸ್ಕರ ಹೋರಾಟವನ್ನು ಮಾಡ್ತಕ್ಕಂಥ ದಿನ ಒದಗಿ ಬಂದಿದೆ ಅಂತಕ್ಕಂಥದ್ದೆಲ್ಲ ನಾವ್ಯಾರು ಕೂಡ ಮರೆಕೂಡುದು.